ಆದ್ರೆ ಇವತ್ತು ಅದರಲ್ಲಿ 1-12 ವಚನಗಳಲ್ಲಿ ನಾಲಿಗೆಗೆ ಇರುವಂತ ಮತ್ತೊಂದು ಗುಣವನ್ನು ಇಲ್ಲ ಅದರಿಂದ ಆಗುವಂತ ಅಪಾಯಗಳನ್ನು ನಾವು ಆಲೋಚನೆ ಮಾಡ್ತೇವೆ. ನಾಲಿಗೆ ಅದು ಎಷ್ಟು ಅಪಾಯಕರವೋ, ಅದು ನಮ್ಮನ್ನು ಎಷ್ಟು ಅಪಾಯಕ್ಕೆ ನಡೆಸುತ್ತದೋ ಆ ವಿಷಯಗಳನ್ನು ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಪ್ರಾಮುಖ್ಯವಾಗಿ ಯಾಕೋಬನು ಈ 12 ವಚನಗಳು ತಿಳಿಸಿರುವಂತದ್ದು ನಾಲಿಗೆಯನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರ ತಿಳಿಸ್ತಾ ಇಲ್ಲ. ನಾಲಿಗೆಯನ್ನು ಯಾವ ರೀತಿಯಾಗಿ ಸ್ವಾಧೀನ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರ ತಿಳಿಸ್ತಾ ಇಲ್ಲ. ನೋಡಿ 8ನೇ ವಚನದಲ್ಲಿ, ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾದ ಕೆಡುಕಾಗಿದೆ. ಯಾವ ರೀತಿಯಾಗಿ ಸ್ವಾಧೀನ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರ ಯಾಕೋಬನು ಬರೀತಾ ಇಲ್ಲ. ಮತ್ತೆ ಏನು ಬರೀತಾ ಇದ್ದಾನೆ ಅಂತ ಗಮನಿಸುವಾಗ 1-12 ವಚನಗಳಲ್ಲಿ ನಾಲಿಗೆ ಎಷ್ಟು ಅಪಾಯಕರವೋ, ಅದರಿಂದ ಎಷ್ಟು ಅಪಾಯಗಳಾಗ್ತವೆ, ಎಷ್ಟು ಡೇಂಜರ್ ಆಗಿದೆಯೋ ಆ ಡೇಂಜರಸ್ ಬಗ್ಗೆ, ಆ ಅಪಾಯದ ಬಗ್ಗೆ ಆತನು ವಿವರಣೆ ಮಾಡಿದ್ದಾನೆ. ಸಾಧಾರಣವಾಗಿ ಒಂದು ವಸ್ತುವು ನಮಗಿದು ಅಪಾಯಕರ ಅಂತ ನಮಗೆ ಅರ್ಥವಾದ್ರೆ ನಾವು ಅದರಲ್ಲಿ ತುಂಬಾ ಜಾಗೃತಿ ಉಳ್ಳವರಾಗಿ ಇರ್ತೇವೆ. ಅಪಾಯವು ನಮಗೆ ಅರ್ಥವಾದರೆ ಅದರಿಂದ ಆಗುವಂತ ಅಪಾಯ, ಅನಾಹುತಿ ಇಲ್ಲ ನಷ್ಟ, ಅದರಿಂದ ಆಗುವಂತ ಕಷ್ಟ ನಮಗೆ ಅರ್ಥವಾದ್ರೆ ನಾವೇನಾಗ್ತೇವೆ, ಬಹು ಜಾಗೃತಿಯಿಂದ ಇರ್ತೇವೆ. ಆ ವಿಷಯವನ್ನು ಯಾಕೋಬನು 1-12 ವಚನಗಳಲ್ಲಿ ನಾಲಿಗೆಯಿಂದ ಆಗುವಂತ ಅಪಾಯಗಳನ್ನು ಇಲ್ಲ ಅದರಿಂದ ಆಗುವಂತ ಸಮಸ್ಯೆಗಳನ್ನು ಆತನು ವಿವರಿಸಿದ್ದಾನೆ. ಅದು ನಮಗೆ ಅರ್ಥವಾದರೆ, ಕರೆಕ್ಟ್ ಆಗಿ ನಮಗೆ ಅರ್ಥವಾದ್ರೆ ಆಗ ನಮ್ಮ ನಾಲಿಗೆಯನ್ನು ಕೂಡ ನಾವು ಬಹು ಜಾಗೃತಿಯಿಂದ ಉಪಯೋಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದ್ರೆ ಅದನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಿಕ್ಕೆ ಕೂಡ ಸಾಧ್ಯ. ಮೊದಲು ಅದರ ಅಪಾಯವು ನಮಗೆ ಅರ್ಥವಾಗಬೇಕು. ಈಗ ಜನರಲ್ ಆಗಿ ನಾವು ಪ್ರಯಾಣಗಳು ಮಾಡಬೇಕಾದ್ರೆ ಮುಂದೆ ಒಂದು ರೋಡ್ ಅಪಾಯಕರವಾಗಿದೆ ಅಂತ ನಮಗೆ ಗೊತ್ತಾದಾಗ ಇಷ್ಟ ಬಂದ ಹಾಗೆ ಡ್ರೈವ್ ಮಾಡುವುದಿಲ್ಲ ಅಲ್ಲ, ಅದು ಲಿಮಿಟ್ ನಲ್ಲಿ ಹೋಗ್ತಿವಿ. ಅಪಾಯಕ್ಕೆ ನಾವು ಗುರಿ ಆಗಬಾರದು ಅಂತೇಳಿ ಬಹು ಜಾಗೃತಿಯಿಂದ ಹೋಗ್ತೇವೆ. ಅದಕ್ಕಾಗಿ ಯಾಕೋಬನು ಬಯಸಿದ್ದೇನಂತಂದ್ರೆ, ಮೊದಲು ಈ ನಾಲಿಗೆಯಿಂದ ಆಗುವಂತ ಅಪಾಯವನ್ನು ಗುರುತಿಸಿರಿ. ಅದೆಷ್ಟು ಡೇಂಜರ್ ಆಗಿದೆಯೋ, ಎಷ್ಟು ಅಪಾಯಕರವಾಗಿದೆಯೋ ಅದನ್ನು ನಾವು ಗುರುತಿಸಿದರೆ, ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅದರಿಂದ ಆಗುವಂತ ಅಪಾಯಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು. ನಾನು ಕಳೆದ ಸಾರಿ ಹೇಳಿದ್ದೆ, ಅದು ನಾಶ ಮಾಡುವಂತ ಶಕ್ತಿ ಇದೆ. ನಾವು ಓದಿದ್ವಲ್ಲ 6ನೇ ವಚನದಿಂದ, ಅದನ್ನು ಬೆಂಕಿಗೆ ಹೋಲಿಸಿ ಮಾತಾಡ್ತಾನೆ. ಬೆಂಕಿ ಅದು ಅಪಾಯಕರವೇ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದಿದ್ದರೆ ಅದು ಅಪಾಯಕರವೇ. ಬೆಂಕಿ ಹೋಲಿಸಿ ಮಾತಾಡ್ತಾನೆ, ಇಲ್ಲ ಮೃಗಕ್ಕೆ ಹೋಲಿಸಿ ಮಾತಾಡ್ತಾನೆ, ಇಲ್ಲ ಪಾಪದ ಪ್ರಪಂಚಕ್ಕೆ ಹೋಲಿಸಿ ಮಾತಾಡ್ತಾನೆ. ಆಮೇಲೆ ಶರೀರಕ್ಕೆ ಅಂಟಿರುತ್ತ ಮಾಲಿನ್ಯದ ಬಗ್ಗೆ ಮಾತಾಡ್ತಾನೆ. ಅದು ಮರಣಕರವಂತ ವಿಶ್ವ ಅಂತ ಹೇಳಿದ್ದಾನೆ. ಅದು ದುಷ್ಟತ್ವದಿಂದ ತುಂಬಿದೆ, ಅದು ಸುಮ್ಮನಿಲ್ಲದ ಕೆಡುಕಾಗಿದೆ, ಅದು ಹೊಗಲುಕೊಳ್ಳುತ್ತದೆ ಅಂತೇಳಿ ಅದರಿಂದ ಆಗುವಂತ ಅಪಾಯಗಳನ್ನು, ಅದು ಯಾವ ರೀತಿಯಾಗಿ ಅಪಾಯಗಳನ್ನು ಸೃಷ್ಟಿ ಮಾಡ್ತದೋ ಆ ಅಪಾಯಗಳ ಕುರಿತಾಗಿ ಯಾಕೋಬನು ಕೂಡ ಆ ವಿಷಯಗಳನ್ನು ತಿಳಿಸಿದ್ದಾನೆ. ಅದಕ್ಕಾಗಿ ಇವತ್ತು ನನ್ನ ವಿಷಯ ಏನಂತಂದ್ರೆ, ನಾಲಿಗೆಯನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳುವುದು ಅದು ಮುಖ್ಯವಲ್ಲ. ಅದರ ಬಗ್ಗೆ ಕೂಡ ಯಾಕೋಬನು ಬರೀತಾ ಇಲ್ಲ. ಬದಲಾಗಿ ಏನು ಬರೀತಿದೆ ಅಂದ್ರೆ, ಅದರಿಂದ ಆಗುವಂತ ಅಪಾಯವು ಇಲ್ಲ ಅದರಿಂದ ಆಗುವಂತ ಡೇಂಜರ್ಸ್, ಅದರಿಂದ ಆಗುವಂತ ಆಪತ್ತುಗಳು, ಎಷ್ಟು ನಷ್ಟಗಳು ಉಂಟಾಗ್ತಾವೋ ಆ ವಿಷಯಗಳನ್ನು ಯಾಕೋಬನು ಇಲ್ಲಿ ತಿಳಿಪಡಿಸಿದ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಮಗೆ ಮುಂದೆ ಒಂದು ಅಪಾಯವಿದೆ ಅಂತ ಅರ್ಥವಾದ್ರೆ ನಾವೇನ್ ಮಾಡ್ತೇವೆ, ಬಹು ಜಾಗ್ರತೆಯಿಂದ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಹಾವಿದೆ. ಹಾವು ಅಂದ್ರೆ ನಮಗೆಲ್ಲರಿಗೂ ಭಯ ಇರ್ತದೆ, ಅದು ಕಚ್ಚಿದ್ರೆ ಸತ್ತು ಹೋಗ್ತೇವೆ ಅಂತ ಹೇಳಿ. ಅದಕ್ಕಾಗಿ ಹಾವಿನ ವಿಷಯದಲ್ಲಿ ಹಾವಿಂದ ನಮಗಾಗುವಂತ ಅಪಾಯವು ನಮಗೆ ಅರ್ಥವಾದದ್ರಿಂದ ನಾವೇನ್ ಮಾಡ್ತೇವೆ, ಅದನ್ನು ತುಂಬಾ ಜಾಗೃತಿಯಿಂದ, ಹೆಂಗ್ ಬೇಕಾದ್ರೆ ಹಿಡಿಲಿಕ್ಕೆ ಹೋಗುವಲ್ಲ, ತುಂಬಾ ಜಾಗೃತಿಯಿಂದ ಅದರ ವಿಷಯದಲ್ಲಿ ನಾವು ಪ್ರವರ್ತಿಸ್ತೇವೆ. ಅಪಾಯವು ಅರ್ಥವಾದ್ರೆ ಆಟೋಮೆಟಿಕ್ ಆಗಿ ನಮ್ಮ ಶರೀರದಲ್ಲಿ, ನಮ್ಮ ದೇಹದಲ್ಲಿ ಜಾಗೃತೆ ಬಂದೇ ಬರ್ತದೆ. ಮತ್ತೆ ಅದೇ ರೀತಿ ಕರೆಂಟ್ ಇದೆಯಲ್ಲ, ಕರೆಂಟ್ ನಾವು ಉಪಯೋಗಿಸುವಂತ ಕರೆಂಟ್, ಅದು ಕೂಡ ತುಂಬಾ ಅಪಾಯಕರವೇ. ಅದರ ವಿಷಯದಲ್ಲಿ ಕೂಡ ನಾವು ಇಷ್ಟ ಬಂದ ಹಾಗೆ ಪ್ರವರ್ತಿಸುವುದಿಲ್ಲ. ಲೈಟ್ ಆಗ್ಬೇಕಾದ್ರೂ, ಒಂದು ಕನೆಕ್ಷನ್ ಕೊಡಬೇಕಾದ್ರೂ ಅದಕ್ಕೆ ಆದಂತ ಒಂದು ಜಾಗೃತಿಗಳನ್ನು ತೆಗೆದುಕೊಳ್ತೇವೆ. ಇನ್ನು ನಾವು ಬ್ಲೇಡ್ ಹೆಂಗ್ ಬೇಕಾದ್ರೆ ಅದನ್ನು ಮುಟ್ಟುವುದಿಲ್ಲ, ತುಂಬಾ ಜಾಗೃತಿ ಮುಟ್ತೇವೆ. ಯಾಕೆ? ಅದರಿಂದ ನಮಗೆ ಅಪಾಯವಾಗ್ತದೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅದರಿಂದ ಉಪಯೋಗವೇ. ಕರೆಂಟ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಉಪಯೋಗವೇ, ಬೆಂಕಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಉಪಯೋಗವೇ. ಆದ್ರೆ ಅದು ತಿಳಿಯದೆ ಇಷ್ಟ ಬಂದ ಹಾಗೆ
ಮನಸ್ಸು ಬಂದ ಹಾಗೆ ಉಪಯೋಗಿಸಿದ್ರೆ ಸಮಸ್ಯೆ ನಮಗೆ ಹೆಚ್ಚಾಗ್ತದೆ, ನಾವು ಅಪಾಯಗಳಲ್ಲಿ ಸಿಕ್ಕಿಕೊಳ್ತದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಎರಡನೇ ವಿಷಯ ತಿಳಿಸ್ತಾನೆ. ಮೊದಲು ಅದರ ಸ್ವಭಾವದ ಲಕ್ಷಣಗಳು, ನಡೆಸುವಂತ ಶಕ್ತಿ, ನಾಶ ಮಾಡುವಂತ ಶಕ್ತಿ, ಫಲಿಸುವಂತ ಶಕ್ತಿ ಬಗ್ಗೆ ಹೇಳಿ ಇಲ್ಲಿ ಅದರಿಂದ ಉಂಟಾಗುವಂತ ಅಪಾಯವನ್ನು ಗ್ರಹಿಸಿರಿ. ಅದರಿಂದ ಬರುವಂತ ಅಪಾಯವನ್ನು ನೀವು ಗ್ರಹಿಸುವಾಗ ಆಟೋಮೆಟಿಕ್ ಏನಾಗ್ತದೆ, ನಿಮ್ಮ ನಾಲಿಗೆಯನ್ನು ನೀವು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಯಾಕೋಬನು ತಿಳಿಸ್ತಾರೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಶರೀರದಲ್ಲಿ ಅತ್ಯಂತ ಬಲವಾದ ಒಂದು ಆಯುಧ, ಒಂದು ವೆಪನ್ ಏನಂತಂದ್ರೆ ನಮ್ಮ ನಾಲಿಗೆ. ಅತ್ಯಂತ ಬಲವಾದಂತ ಶಕ್ತಿಯುತವಾದಂತ ಒಂದು ವೆಪನ್ ಏನಂತಂದ್ರೆ, ಕಳೆದ ವಾರದಲ್ಲಿ ನಾನು ಹೇಳಿದ್ದೆ, ಕತ್ತಿ ತಿವಿದ ಹಾಗೆ ಮಾತಾಡುವಂತ ಮಾತು. ಕತ್ತಿ ಬೇಕಾಗಿಲ್ಲ, ಮಾತುಗಳಿಂದಲೇ ಸಾಯಿಸುವಂತವ್ರು ಇದ್ದಾರೆ. ಅದಕ್ಕಾಗಿ ನಮ್ಮ ಶರೀರದಲ್ಲಿ ಅತ್ಯಂತ ಬಲವಾದಂತ, ಅತ್ಯಂತ ಅಪಾಯಕರವಾದಂತ, ಅತಿ ಬೇಗನೆ ಜಾರಿ ಹೋಗುವಂತ ಒಂದು ಅವಯವ ಯಾವ್ದಾದ್ರು ಇದೆ ಅಂದ್ರೆ ಅದು ನಾಲಿಗೆ. ಅದರಿಂದ ಅನೇಕ ಸಮಸ್ಯೆಗಳು, ಇವತ್ತು ನಾವು ಅನುಭವಿಸ್ತಿರುವಂತ ಈ ಸಮಸ್ಯೆಗಳು, ನಾವಿರುವಂತ ಈ ಪರಿಸ್ಥಿತಿ ಅನೇಕರಿಗೆ ಈ ಮಾತುಗಳಿಂದಲೇ, ನಾಲಿಗೆಯಿಂದಲೇ ಉಂಟಾಗಿದೆ. ಅದಕ್ಕಾಗಿ ಯಾಕೋಬನಿರುವಂತ ಮಾತು, ಮೊದಲು ನೀವು ಅದರಿಂದ ಆಗುವಂತ ಅಪಾಯವನ್ನು ಗುರುತಿಸಿರಿ. ಸ್ವಾಧೀನ ಮಾಡಿಕೊಳ್ಳಬೇಕು ಅಂದ್ರೆ ಮೊದಲು ಅದರಿಂದ ಆಗುವಂತ ಅಪಾಯ ನಮಗೆ ಅರ್ಥವಾಗಬೇಕು. ಅದಕ್ಕಾಗಿ ಇಲ್ಲಿ 4 ಅಪಾಯಗಳ ಬಗ್ಗೆ ಯಾಕೋಬನು ತಿಳಿಸಿದ್ದ. ನಾಲಿಗೆ ಏನು ಮಾಡ್ತದೆ, ಇಲ್ಲ ಅದರಿಂದ ನಮ್ಗೆ ಆಗುವಂತ 4 ಅಪಾಯಗಳನ್ನು ಯಾಕೋಬನು ಈ 12 ವಚನಗಳಲ್ಲಿ ತಿಳಿಸಿದ್ದಾನೆ. ಅದಕ್ಕಾಗಿ ಮೊದಲು ನಾವು ಅದನ್ನು ಗುರುತಿಸೋಣ. ಅದರಿಂದ ಆಗುವಂತ ನಷ್ಟ, ಇಲ್ಲ ಅದರಿಂದ ಆಗುವಂತ ಅಪಾಯ ನಾವು ಗುರುತಿಸುವಾಗ ನಾವೇನ್ ಮಾಡ್ತೇವೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತೇವೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಾಗ ಪ್ರಯೋಜನವಿದೆ, ನಾಲ್ಕರಿಂದ ಕೂಡ ಅನೇಕ ಪ್ರಯೋಜನವಿದೆ. ಅದಕ್ಕಾಗಿ ಮೊದಲು ಇಲ್ಲಿ ಅಪಾಯಗಳ ಬಗ್ಗೆ ನಾವು ಆಲೋಚನೆ ಮಾಡೋಣ. ಮೊದಲನೇ ವಿಷಯ ಏನಂತಂದ್ರೆ, 1-2 ವಚನಗಳಲ್ಲಿ ನಾವು ಓದಿದ್ವಲ್ಲ, 1ನೇ ವಚನ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡರಿ. ಇಲ್ಲಿ ನಾಲಿಗೆಯ ಒಂದು ಅಪಾಯ ಏನಂತಂದ್ರೆ, ನಾವು ಗಮನಿಸುವಾಗ ನಾವು ಮಾತಾಡುವಂತ ಪ್ರತಿಯೊಂದು ಮಾತಿಗೂ ಲೆಕ್ಕವಿದೆ, ಜಡ್ಜ್ಮೆಂಟ್ ಇದೆ, ತೀರ್ಪು ದಿನ ಇದೆ. ನಾವು ಮಾತಾಡುವಂತ ಪ್ರತಿಯೊಂದು ಮಾತಿಗೂ ಏನಿದೆ, ಅದು ಕಠಿಣವಾದಂತ ತೀರ್ಪಿದೆ. ಅದಕ್ಕಾಗಿ ಬಹು ಎಚ್ಚರಿಕದಿಂದ ಮಾತಾಡಬೇಕು. ಇವತ್ತು ನಾಲಿಗೆ ಹೆಚ್ಚಾಗಿ ಉಪಯೋಗಿಸುವಂತವ್ರು ಯಾರು? ಬೋಧಕರಾದಂತ ನಮ್ಮಂತವ್ರೆ. ನಾವು ಮಾತಾಡುವಂತ ಪ್ರತಿಯೊಂದು ಮಾತು ಏನಾಗುತ್ತದೆ, ಒಂದು ದಿನದಲ್ಲಿ ತೀರ್ಪಿನಲ್ಲಿ ನಿಲ್ಲಬೇಕು. ಅದಕ್ಕಾಗಿ ಮೊದಲನೇ ಒಂದು ಅಪಾಯ ಅಂತಂದ್ರೆ, ನಾವು ಮಾತಾಡೋದು ಪ್ರತಿಯೊಂದು ಮಾತಿಗೂ ತೀರ್ಪಿದೆ, ನ್ಯಾಯ ವಿಚಾರಣೆ ಇದೆ ಅಂತೇಳಿ ನಾವು ಗಮನಿಸಬೇಕು. ಬಾಯಿಗೆ ಬಂದ ಹಾಗೆ, ಇಷ್ಟ ಬಂದ ಹಾಗೆ ನಾವು ಮಾತಾಡುವಾಗ ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರ್ತದೆ. ಅಲ್ಲೆಲ್ಲ ಕೂಡ ದೇವರು ಬರೆದಿರ್ತಾನೆ, ರೆಕಾರ್ಡ್ ಆಗ್ತದೆ. ಅದಕ್ಕಾಗಿ ಮೊದಲ ಒಂದು ಅಪಾಯ ಏನಂತಂದ್ರೆ, ನಮ್ಮ ನಾಲಿಗೆಯಿಂದ ಬರುವಂತ ಪ್ರತಿಯೊಂದು ಮಾತಿಗೂ ತೀರ್ಪಿದೆ ಅಂತೇಳಿ ಗ್ರಹಿಸಿಕೊಂಡು ನಾವು ಬಹು ಜಾಗೃತಿಯಿಂದ ನಮ್ಮ ಮಾತುಗಳನ್ನು ಉಪಯೋಗಿಸುವ. ಅದಕ್ಕೆ ತೀರ್ಪಿದೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳ್ತಾನೆ ನೋಡಿ, ಕಳೆದ ವಾರದಲ್ಲಿ ಆ ಮಾತು ಓದಿದ್ವಿ. ಮತ್ತನೇ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಕರ್ತನ ಹೇಳುವಂತ ಮಾತು 35ನೇ ವಚನ ಓದ್ತೇನೆ, ಆಮೇಲೆ 36, 37 ವಚನ ಓದೋಣ. ಇಲ್ಲ 34ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತನಾಡುವುದಕ್ಕೆ ನಿಮ್ಮಿಂದ ಹೇಗಾದಿತ್ತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ನಿನ್ನ ಹೃದಯದಲ್ಲಿ ಏನು ತುಂಬಿರ್ತದೋ, ನನ್ನ ಹೃದಯದಲ್ಲಿ ಯಾವುದು ತುಂಬಿರ್ತದೋ ಅದು ಮಾತ್ರ ಹೊರಗೆ ಬರ್ತದೆ. ಅದಕ್ಕಾಗಿ ನಮ್ಮ ಬಾಯಿಂದ ಹೊರಗೆ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಗೆ ಬರುತ್ತದೆ. ಅದ್ರ 30ನೇ ವಚನ ನೋಡಿ, 36ನೇ ವಚನ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಾವು ಆಡುವಂತ ಪ್ರತಿಯೊಂದು ಮಾತು ಸುಮ್ಮನೆ ಕಾಲಕ್ಷೇಪಕ್ಕಾಗಿ, ಟೈಮ್ ಪಾಸ್ ಮಾಡುವುದಕ್ಕಾಗಿ ಆಡುವಂತ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆ ದಿನದಲ್ಲಿ ನಮಗೇನಿದೆ, ತೀರ್ಪಿದೆ. ನಾವು ಉತ್ತರ ಕೊಡ್ಬೇಕಾಗ್ತದೆ. ಯಾಕೆ ಈ ಮಾತಾಡಿದ್ದೆ ಅಂತ. ಮತ್ತು ಕೆಲವರು ಹೇಳ್ತಾನಲ್ಲ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪೊಂದುವಿ ಅಂದನು. ಅದಕ್ಕಾಗಿ ಮೊದಲ ಒಂದು ಅಪಾಯ ಏನಂತಂದ್ರೆ, ಈಗ ನಮ್ಮ ಮಾತುಗಳಿಗೆ
ನ್ಯಾಯ ವಿಚಾರಣೆ ಇದೆ, ಕಠಿಣವಾದಂತ ತೀರ್ಪಿದೆ. ಅದಕ್ಕಾಗಿ ನಾವು ಅದನ್ನು ತಿಳಿದವರಾಗಿ ನಾವು ನೀತಿವಂತರಾಗಬೇಕಾ, ಅನೀತಿವಂತರಾಗಬೇಕಾ, ಶಿಕ್ಷೆಗೆ ಗುರಿಯಾಗಬೇಕಾ, ಪ್ರತಿಫಲಕ್ಕೆ ಗುರಿಯಾಗಬೇಕಂತೇಳಿ ತಿಳಿದವರಾಗಿ ನಮ್ಮ ನಾಲಿಕೆಯನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆ ಮಾತುಗಳಿಂದ ನಾವು ಮಾತಾಡ್ಬೇಕು. ನಮ್ಮ ಹೃದಯವನ್ನು ಒಳ್ಳೆ ಕಾರ್ಯಗಳನ್ನು ತುಂಬಿಸಿಕೊಳ್ಬೇಕು. ದೇವರ ವಾಕ್ಯದಿಂದ ಹೃದಯ ತುಂಬಿದ್ರೆ ಆ ಮಾತುಗಳು ಹೊರಗೆ ಬರ್ತವೆ. ಹೃದಯದಲ್ಲಿ ಕೆಟ್ಟದ್ದು ತುಂಬಿದ್ರೆ, ದ್ವೇಷ ತುಂಬಿದ್ರೆ ದ್ವೇಷದ ಮಾತುಗಳು ಹೊರಗೆ ಬರ್ತವೆ. ಅದಕ್ಕಾಗಿ ಪ್ರತಿಯೊಂದು ಮಾತಿಗೂ ತೀರ್ಪಿದೆ. ಅದಕ್ಕಾಗಿ ಬಹು ಜಾಗೃತೆಯಿಂದ ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ನಾಲಿಗೆಯನ್ನು ಹೆಚ್ಚಾಗಿ ಉಪಯೋಗಿಸುವಂತವ್ರು ಯಾರು? ಬೋಧಕರೇ. ಅದಕ್ಕೆ ಯಾಕೋಬ ಹೇಳ್ತಾನೆ, ನೀವು ಅನೇಕರು ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡರಿ. ಕೇಳುವವರಿಗಿಂತ ಬೋಧಿಸುವಂತವರಿಗೆ ಕಠಿಣವಾದ ತೀರ್ಪಿದೆ. ನಾನು ಆಡುವಂತ ಪ್ರತಿಯೊಂದು ಮಾತು ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ದ್ವೇಷದಿಂದ ಮಾತಾಡ್ತಾ ಇದ್ದೇನ, ಪ್ರೀತಿಯಿಂದ ಮಾತಾಡ್ತಾ ಇದ್ದೇನ, ಕ್ಷೇಮವನ್ನು ಬಯಸಿ ಮಾತಾಡ್ತಾ ಇದ್ದೇನ, ಇಲ್ಲ ಇನ್ನೊಬ್ಬರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೇನ, ಇವೆಲ್ಲವೂ ಕೂಡ ನನ್ನ ಹೃದಯದ ಆಲೋಚನೆಗಳು, ನನ್ನ ಹೃದಯದಿಂದ ಬರುವಂತದ್ದೆಲ್ಲವೂ ಕೂಡ ಅಲ್ಲಿ ದೇವರು ರೆಕಾರ್ಡ್ ಮಾಡ್ತಾನೆ. ಅದಕ್ಕೆ ಕಠಿಣವಾದಂತ ತೀರ್ಪಿದೆ. ಅದಕ್ಕಾಗಿ ಮೊದಲ ಒಂದು ಅಪಾಯ ಏನಂತಂದ್ರೆ ನಮ್ಮ ನಾಲಿಗೆಯಿಂದ ನಮಗೆ ತೀರ್ಪಿದೆ. ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಅನೇಕ ಜನರು ತಮ್ಮ ಮಕ್ಕಳನ್ನು ರಬ್ಬಿಗಳಾಗಿ ಮಾಡಬೇಕು. ರಬ್ಬಿ ಅಂದ್ರೆ ಬೋಧಕರಾಗಿ ಮಾಡಬೇಕಂತೆಲ್ಲ ಆಸೆ ಪಡುವಂತವ್ರು. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸಾಫ್ಟ್ವೇರ್ ಆಗ್ಬೇಕು ಅಂತೇಳಿ ಇವತ್ತು ತಂದೆಗಳು ಪ್ರಯಾಸ ಪಡ್ತಿದಾರಲ್ಲ, ಹಾಗೆಯೇ ಆಗಿನ ಕಾಲದಲ್ಲಿ ನಮ್ಮ ಮಕ್ಕಳು ಬೋಧಕರಾಗಿರ್ಬೇಕು, ಬೋಧಿಸುವಂತರಾಗಬೇಕಂತಲ್ಲಿ ಅನೇಕ ಮಂದಿ ಯಹೂದ್ಯರ ಮಕ್ಕಳನ್ನು ಬೋಧಕರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದಕ್ಕಾಗಿ ಇಲ್ಲಿ ಯಾಕೋಬ ಹೇಳ್ತಾನೆ, ನೀವು ಅನೇಕ ಮಂದಿ ಬೋಧಕರಾಗಬೇಡ್ರಿ. ಯಾಕೆ? ನಾವು ಅನೇಕ ವಿಷಯಗಳು ತಪ್ಪುವುದುಂಟು. ನಮ್ಮ ಮಾತಿಗೆ ತೀರ್ಪಿದೆ. ನಾವು ಆಡುವಂತ ಈಗ ಸಭೆಯಲ್ಲಿ ಮಾತಾಡುವಂತ ಮಾತುಗಳಾಗಲಿ, ಈಗ ನಿಮ್ಮೊಂದಿಗೆ ಮಾತಾಡುವಂತ ಮಾತುಗಳಾಗಲಿ, ಎಲ್ಲ ಮಾತುಗಳಿಗೆ ನ್ಯಾಯ ವಿಚಾರಣೆ ಇದೆ, ಕಠಿಣವಾದಂತ ತೀರ್ಪಿದೆ. ಅದಕ್ಕಾಗಿ ನಾವು ಬಹು ಜಾಗೃತಿಯಿಂದ ಇರ್ಬೇಕು. ಈ ಪದವನ್ನು ಯಾಕೆ ಉಪಯೋಗಿಸಿದೆ ಅಂದ್ರೆ, ಆಗಿನ ಕಾಲ ನೀವು ಬೋಧಕರಾಗಬೇಡ್ರಿ ಅಂತ ಹೇಳುವಾಗ ಆಗಿನ ಕಾಲದಲ್ಲಿ ಅನೇಕ ಮಂದಿ, ಮೊದಲನೇ ಶತಮಾನ ದಿನಗಳಲ್ಲಿ ಈ ರಬ್ಬಿರಿಗೆ ತುಂಬಾ ಬೆಲೆ ಉಂಟು. ಈ ಬೋಧಕರಂದ್ರೆ ತುಂಬಾ ಬೆಲೆ ಇರ್ತದೆ. ಈಗಿನ ಕಾಲದಲ್ಲಿ ಡಾಕ್ಟರ್ ಅಂದ್ರೆ ಎಷ್ಟು ಬೆಲೆ ಕೊಡ್ತಾರಲ್ಲ, ಈಗಿನ ಕಾಲದಲ್ಲಿ ಇಂಜಿನಿಯರ್ ಅಂದ್ರೆ ತುಂಬಾ ಬೆಲೆ ಕೊಡ್ತಾರೆ. ಅದಕ್ಕಾಗಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಕೂಡ ಓದಿಸ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ತಮ್ಮ ಮಕ್ಕಳು ಬೋಧಕರಾಗಬೇಕಂತ ಬಯಸುವಂತವ್ರು. ಅದಕ್ಕಾಗಿ ಯಾಕೋಬ ಹೇಳ್ತಾನೆ, ಬೋಧಕರಿಗೆ ಕಠಿಣವಾದ ತೀರ್ಪಿದೆ. ಅವನು ಸರಿ ಇದ್ರೆ ಸರಿ ಪ್ರತಿಫಲ ಇದೆ. ಒಳ್ಳೆ ರೀತಿಯಾಗಿ, ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಹೃದಯದಿಂದ, ಪವಿತ್ರವಾದಂತ ಮನಸ್ಸಾಕ್ಷಿ, ನಿಷ್ಕಪಟವಾದಂತ ನಂಬಿಕೆ, ವಿಶ್ವಾಸದಿಂದ ತುಂಬಿರುವುದಾದ್ರೆ ಅದು ಒಳ್ಳೆಯದೇ, ಪ್ರತಿಫಲವಿದೆ. ಆದರೆ ಅನೇಕ ವಿಷಯಗಳಲ್ಲಿ ತಪ್ಪಿ ಹೋಗುತ್ತಾ ನಾವು ಬೋಧಕರಾಗಬೇಕಂತ ಬಯಸುವಾಗ ಏನಾಗ್ತದೆ? ಕಠಿಣವಾದಂತ ತೀರ್ಪಾಗ್ತದೆ. ಅದಕ್ಕಾಗಿ ಮೊದಲನೇ ಒಂದು ಅಪಾಯ ಏನಂತಂದ್ರೆ, ಹೇಳುವಂತ ಮಾತು ಕಠಿಣವಾದಂತ ತೀರ್ಪು. ನಾವು ಆಡುವಂತ ಪ್ರತಿಯೊಂದು ಮಾತು ತೀರ್ಪಿದೆ, ಲೆಕ್ಕ ಕೊಡಬೇಕು. ಪ್ರತಿಯೊಂದು, ಈಗ ಎಷ್ಟು ಮಾತುಗಳು ಆಡ್ತದೆ ನಮ್ಗೆ ಗೊತ್ತಿಲ್ಲ, ಎಷ್ಟು ಮಾತುಗಳು ಹೊರ ಬರ್ತವೆ ಗೊತ್ತಿಲ್ಲ, ಈಗ ನಾವು ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅಲ್ಲಿ ಪ್ರತಿಯೊಂದು ಮಾತಿಗೆ ಕೌಂಟ್ ಕೊಡ್ಲೇಬೇಕು, ಲೆಕ್ಕ ಕೊಡ್ಲೇಬೇಕು. ಈ ಮಾತು ಯಾಕೆ ಆಡಿದ್ದಿ, ಈ ಮಾತು ಯಾಕೆ ಆಡಿದ್ದಿ ಅಂತೇಳಿ ಅಲ್ಲಿ ಲೆಕ್ಕ ಕೊಡ್ಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಪೊಲೀಸ್ನವರಿಗೆ ಒಂದು ಪಿಸ್ತೂಲ್ ಕೊಡುವಾಗ ಅದರಲ್ಲಿ 6 ಬುಲೆಟ್ ಇರ್ತದೆ. ಈ 6 ಬುಲೆಟ್ಗಳನ್ನು ಅವರು ಯಾವುದಕ್ಕಾಗಿ ಉಪಯೋಗಿಸಿದ್ದಾರೆ ಅಂತೇಳಿ ಆ ಲೆಕ್ಕ ಕೊಡ್ಬೇಕು. ಸುಮ್ಮನೆ ಯಾರು ಉಪಯೋಗಿಸುವುದಿಲ್ಲ. ಆ 6 ಬುಲೆಟ್ಗಳನ್ನು ಹೇಗೆ ಉಪಯೋಗಿಸಿದರೆ, ಯಾವುದಕ್ಕಾಗಿ ಉಪಯೋಗಿಸಿದರೆ ಪ್ರತಿಯೊಂದು ಬುಲೆಟ್ಗೂ ಅವ್ರ ಲೆಕ್ಕ ಕೊಡ್ಲೇಬೇಕು. ಇವತ್ತು ನಮ್ಮ ಮಾತುಗಳು ಕೂಡ, ಕೆಲವರು ಮಾತು ಬುಲೆಟ್ ಇದ್ದ ಹಾಗಿರ್ತವೆ, ಹತ್ತಿ ಬೇಕಾಗಿಲ್ಲ, ಬುಲೆಟ್ ಬೇಕಲ್ಲ, ಮಾತಾಡಿದ್ರೆ ಸಾಕು ಸತ್ತು ಹೋಗ್ತಿದ್ದಾರೆ ಜನ, ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಜನ. ಅದಕ್ಕಾಗಿ ನಾವು ಆಡುವಂತ ಪ್ರತಿಯೊಂದು ಮಾತಿಗೂ ಏನಿದೆ, ನ್ಯಾಯ ವಿಚಾರಣೆಯಲ್ಲಿ ನಾವು ಉತ್ತರ ಕೊಡ್ಲೇಬೇಕು. ಕಠಿಣವಾದಂತ ತೀರ್ಪಿದೆ. ಈ ನಾಲಿಗೆಯಿಂದ ಆಡುವಂತ ಪ್ರತಿಯೊಂದು ಮಾತಿಗೂ ಕಠಿಣವಾದಂತ ತೀರ್ಪಿದೆ ಅಂತೇಳಿ ಯಾಕೋಬನು ತಿಳಿಸ್ತಾನೆ. ಅದಕ್ಕಾಗಿ ಪ್ರಿಯ ಸಹೋದರರೇ, ಚದುರಿಸಲ್ಪಟ್ಟಂತ ಸಹೋದರರೇ, ಈಗ ಕೇಳುವಂತ ಸಹೋದರರೇ, ನಾವು ಆಡುವಂತ ಪ್ರತಿಯೊಂದು ಮಾತಿಗೂ ಕಠಿಣವಾದಂತ ತೀರ್ಪಿದಂತ ತಿಳಿದು ನಾವು ಉಪಯೋಗಿಸಬೇಕು. ತಿಳಿದು ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು, ಆಗ ಪ್ರಯೋಜನವಾಗ್ತದೆ. ಇದು ಮೊದಲನೇ ಒಂದು ಅಪಾಯ, ಕಠಿಣವಾದ ತೀರ್ಪಿದೆ ಅಂತೇಳಿ ಯಾಕೋಬನು ತಿಳಿಯಪಡಿಸಿದ್ದಾನೆ. ಎರಡನೇ ವಿಷಯ, 3ನೇ ವಚನದಿಂದ 5ನೇ ವಚನದವರೆಗೂ ನಾವು ಓದಬೇಕಾದ್ರೆ,
ಅಲ್ಲಿ ನಾಲಿಗೆಯಿಂದ ಆಗುವಂತ ಮತ್ತೊಂದು ಅಪಾಯದ ಬಗ್ಗೆ ತಿಳಿಸಿದ್ದಾನೆ. 1-2 ತೀರ್ಪಿದೆ, ಕಠಿಣವಾದಂತ ತೀರ್ಪಿದೆ. ಬೋಧಕರಿಗೆ ಇನ್ನೂ ಕಠಿಣ ತೀರ್ಪಿದೆ, ಬಹು ಜಾಗೃತಿಯಿಂದ ಇರಬೇಕು. ಆಮೇಲೆ 3-5 ವಚನಗಳಲ್ಲಿ ಅದರಿಗಿರುವಂತ ಶಕ್ತಿಯನ್ನು, ನಾಲಿಗೆಗೆ ಇರುವಂತ ಶಕ್ತಿಯನ್ನು ಆತನು ವಿವರಿಸ್ತಾನೆ. ನಾಲಿಗೆ ತುಂಬಾ ಬಲಶಾಲಿ. ಎಷ್ಟು ಬಲಶಾಲಿ ಅಂದ್ರೆ ಆ ವಚನ ಓದಬೇಕಾದ್ರೆ ಹಡಗುಗಳನ್ನು ಇಲ್ಲ ಕುದುರೆಗಳನ್ನು ನೋಡಿರಿ. ಕುದುರೆಗಳು ದೊಡ್ಡ ದೊಡ್ಡವು, ತುಂಬಾ ಹೈಟ್ ಇರ್ತವೆ, ತುಂಬಾ ವೇಗವಾಗಿ ಹೋಗ್ತವೆ. ಅದರ ಶಕ್ತಿಯನ್ನು ವಿವರಣೆ ಮಾಡ್ತಾರೆ. ನಾಲಿಗೆಯ ಶಕ್ತಿ ಏನಂತಂದ್ರೆ, ಕುದುರೆ ಅಷ್ಟು ಬಲಶಾಲಿಯಾಗಿ ಅಷ್ಟು ವೇಗವಾಗಿ ಓಡುವುದಾಗಿದ್ರು ಕೂಡ ಈ ಚಿಕ್ಕ ಕಡಿವಾಣದಿಂದ ಅದನ್ನು ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಈಗ ಕುದುರೆಗೆ ಹೆಚ್ಚಿನ ಶಕ್ತಿ ಇದೆಯಾ, ಈ ಕಡಿವಾಣಿಗೆ ಹೆಚ್ಚಿನ ಶಕ್ತಿ ಇದೆಯಾ? ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೆಚ್ಚಿನ ಶಕ್ತಿ, ಕಂಟ್ರೋಲ್ ಮಾಡುವುದಕ್ಕೆ ಶಕ್ತಿ ಜಾಸ್ತಿ. ಅದಕ್ಕಾಗಿ ಈ ಕಡಿವಾಣಕ್ಕೆ ನಾಲ್ಕಿನ ಹೋಲಿಸಿ ಮಾತಾಡುವಾಗ ಅದಕ್ಕಿರುವಂತ ಶಕ್ತಿ ತುಂಬಾ ಶಕ್ತಿ ಬಲಶಾಲಿವಾದಂಥದ್ದು ನಮ್ಮ ನಾಲಿಗೆ. ಮತ್ತು ಹಡಗುಗಳ ಬಗ್ಗೆ ಮಾತಾಡ್ತಾನೆ. ಚುಕ್ಕಾಣಿ, ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. 4ನೇ ವಚನ ಕಡೆಯ ಭಾಗದಲ್ಲಿ. ಹಡಗು ತುಂಬಾ ದೊಡ್ಡ ದೊಡ್ಡವು, ಅದ್ರೊಂದು ಚಿಕ್ಕ ಚುಕ್ಕಾಣಿಯಿಂದ ಏನ್ ಮಾಡ್ತಾನೆ, ಅದನ್ನು ನಮ್ಮ ಸ್ವಾಧೀನಕ್ಕೆ ತರಿಸ್ತಾನೆ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಹಡಗು ದೊಡ್ಡದು, ಕುದುರೆ ದೊಡ್ಡದು, ಆದ್ರೆ ಅವೆರಡನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಯಾವ್ದಕ್ಕಿದೆ? ಕಡಿವಾಣಕ್ಕಿದೆ, ಚುಕ್ಕಾಣಿಗಿದೆ. ಹಾಗೆಯೇ ನಾವು ತುಂಬಾ ಬಾಡಿ ಬಿಲ್ಡರ್ಸ್ ಆಗಿದ್ರು, ತುಂಬಾ ಹೈಟು ಎತ್ತರ ಇದ್ರು ಕೂಡ ನಮ್ಮನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಯಾವ್ದಕ್ಕಿದೆ? ನಾಲಿಗೆಗಿದೆ. ಅದಕ್ಕಾಗಿ ಇಲ್ಲಿ ಯಾಕೋಬ ಹೇಳ್ತಾನೆ, ನಾಲಿಗೆ ತುಂಬಾ ಶಕ್ತಿಶಾಲಿ. ಅದನ್ನು ಈಗ ಕರೆಂಟ್ ಇದೆ, ನಾವು ಪ್ರಾರಂಭದಲ್ಲಿ ಹೇಳಿದ್ದೆ, ಕರೆಂಟ್ ಅದೆಷ್ಟು ಶಕ್ತಿಶಾಲಿ, ಯಾರನ್ನು ಬೇಕಾದ್ರೂ ಭಸ್ಮ ಮಾಡ್ತದೆ. ಅವನೆಷ್ಟೇ ಬಲಿಷ್ಠನಾಗಿದ್ರು ಕೂಡ ಕರೆಂಟ್ ಮುಂದೆ ನಿಲ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ಶಕ್ತಿ ಕರೆಂಟ್ಗಿದೆ. ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ 2ನೇ ವಿಷಯ ಯಾಕೋಬ ತಿಳಿಸುವಂತ, ನಿಮ್ಮ ನಾಲಿಗೆ ತುಂಬಾ ಶಕ್ತಿಯುಳ್ಳದ್ದು, ಬಲಶಾಲಿ ಆದದ್ದು. ಅದನ್ನು ತಿಳಿದು ನೀವು ಉಪಯೋಗಿಸಿರಿ. ಅದರಿಂದ ಆಗುವಂತ ಕಾರ್ಯಗಳನ್ನು ತಿಳಿದು ನೀವು ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಜ್ಞಾನೋಕ್ತಿ ಪುಸ್ತಕ ಒಂದು ಮಾತಿದ್ದಿಲ್ಲ, ಜೀವ ಮರಣಗಳು ನಾಲಿಗೆಯ ವಶದಲ್ಲಿದೆ. ಜೀವ ಮರಣಗಳು ನಾಲಿಗೆಯ ವಶದಲ್ಲಿ. ಒಬ್ಬನನ್ನು ಉಳಿಸಬೇಕಾದರೂ ಒಬ್ಬನನ್ನು ಸಾಯಿಸಬೇಕಾದರೂ ಕಾರಣವು ನಾಲಿಗೆ. ಗಾಯ ಮಾಡುವಂಥದ್ದು ನಾಲಿಗೆ, ಗಾಯ ಕಟ್ಟುವಂಥದ್ದು ನಾಲಿಗೆ, ಗಾಯನ್ನು ವಾಸಿ ಮಾಡುವಂಥದ್ದು ಕೂಡ ನಾಲಿಗೆ. ಅದಕ್ಕಾಗಿ ಈ ನಾಲಿಗೆ ಅಷ್ಟು ಶಕ್ತಿ, ಅಷ್ಟು ಪವರ್ ಇದೆ. ಒಬ್ಬನನ್ನು ಸಾಯಿಸ್ಲಿಕ್ಕೂ ಪವರ್ ಇದೆ, ಶಕ್ತಿ ಇದೆ, ಒಬ್ಬನನ್ನು ಉಳಿಸ್ಲಿಕ್ಕೂ ಕೂಡ ಶಕ್ತಿ ಇದೆ. ಅದಕ್ಕಾಗಿ ಆ ಶಕ್ತಿಯನ್ನು ತಿಳಿದು ನೀವು ಮಾತಾಡಬೇಕು. ನಿಮ್ಮ ನಾಲಿಗೆ ಇರುವಂತ ಶಕ್ತಿ, ಅದರಿಂದ ಪ್ರಯೋಜನವಾಗ್ತಾ ಇದೆಯಾ, ಅದರಿಂದ ನಷ್ಟವಾಗ್ತಾ ಇದೆಯಾ, ಅದರಿಂದ ಅನೇಕ ಜೀವನಗಳು ಹಾಳಾಗ್ತಾ ಇದೆ ಅಂತೇಳಿ ನಾವು ಗ್ರಹಿಸ್ಕೊಂಡು ಮಾತಾಡಬೇಕು. ಪ್ರಾಮುಖ್ಯವಾಗಿ ಬೋಧಕರು ಮಾತಾಡುವಂತ ಮಾತುಗಳು ಕುಟುಂಬಗಳನ್ನು ಕಟ್ಟಬೇಕು, ಜೀವನವನ್ನು ಕಟ್ಟಬೇಕು, ಬಿದ್ದು ಹೋದಂತವನ್ನ ಎಬ್ಬಿಸಬೇಕು. ಆ ಶಕ್ತಿ ನಮಗಿದೆ. ಅದಕ್ಕಾಗಿ ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ನಮಗೆ ತೀರ್ಪು ಕಷ್ಟ. ಅದಕ್ಕಾಗಿ ಇಲ್ಲಿ 2ನೇ ಒಂದು ಅಪಾಯ ಅಂತಂದ್ರೆ, ನಿಮ್ಮ ನಾಲಿಗೆ ತುಂಬಾ ಶಕ್ತಿಶಾಲಿ, ಬಲಶಾಲಿ. ಅದನ್ನು ನೀವು ಗ್ರಹಿಸಿಕೊಂಡು ನೀವೇನ್ ಮಾಡ್ಬೇಕು? ಉಪಯೋಗಿಸಬೇಕು. ಜೀವ ಮರಣಗಳು ನಾಲಿಗೆ ವಶದಲ್ಲಿದೆ. ಸಾಯಿಸಬೇಕಾದರೂ ಬದುಕಿಸಬೇಕಾದರೂ ನಾಲಿಗೆದಿಂದ ಸಾಧ್ಯವಾಗ್ತದೆ. ಗಾಯ ಮಾಡಬೇಕಾದರೂ, ಗಾಯವನ್ನು ವಾಸಿ ಮಾಡಬೇಕಾದರೂ ನಾಲಿಗೆಗೆ, ಮಾತುಗಳಿಗೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ನಾಲಿಗೆ ಇರುವಂತ ಶಕ್ತಿಯನ್ನು ನಾವೇನ್ ಮಾಡ್ಬೇಕು? ಅರ್ಥ ಮಾಡಿಕೊಂಡು, ನನ್ನ ನಾಲಿಗೆ, ನನ್ನ ಮಾತುಗಳಂತ ಶಕ್ತಿ ನಾವು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದಂತ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವಂತವರಾಗಿರ್ಬೇಕು. ಕಳೆದ ವಾರದಲ್ಲಿ ನಾವು ಓದಿದ್ದೇವೆ ಜ್ಞಾನೋಕ್ತಿ ಪುಸ್ತಕ 12-18 ವಚನದಲ್ಲಿ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು. ಕತ್ತಿ ತಿವಿದ ಹಾಗೆ ಮಾತಾಡುವವರು. ಕೆಲವರು ಮಾತಾಡುವಾಗ ಮೃದುವಾದಂತ ಮಾತುಗಳು, ಅಲ್ಲ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತ ಮಾತುಗಳು. ಗಾಯ ಮಾಡುವುದು ನಾಲಿಗೆ, ಗಾಯ ವಾಸಿ ಮಾಡುವುದು ನಾಲಿಗೆ. ಅದಕ್ಕಾಗಿ ಅದರ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಉಪಯೋಗಿಸಬೇಕು, ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು. ಅದಕ್ಕೆ ಶಕ್ತಿ ಇದೆ, ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು. ಬೆಂಕಿ ಒಳ್ಳೇದೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಬೆಂಕಿ ಒಳ್ಳೇದೇ, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಒಳ್ಳೇದೇ. ಅದನ್ನು ಬೇರೆ ರೀತಿಯಲ್ಲಿ ಮಿಸ್ಗೈಡ್ ಮಾಡ್ಕೊಂಡ್ರೆ ಅದರಿಂದ ಏನಾಗ್ತದೆ? ಅನಾಹುತಿಗಳು, ಅದರಿಂದ ಅನೇಕ ಅಪಾಯಗಳು ಉಂಟಾಗ್ತವೆ. ಅದಕ್ಕಾಗಿ ಇಲ್ಲಿ 3-5 ವಚನಗಳಲ್ಲಿ ನಾಲಿಗೆ ಇರುವಂತ ಒಂದು ಅಪಾಯ, ಅದು ಶಕ್ತಿಯುಳ್ಳದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಪರ್ ವೇನಲ್ಲಿ ಉಪಯೋಗಿಸಿರಿ ಅಂತೇಳಿ ಯಾಕೋಬನು ಅದರ ಅಪಾಯದ ಬಗ್ಗೆ ತಿಳಿಸಿದ್ದಾನೆ.
ಆಮೇಲೆ ಇನ್ನು ಮೂರನೇ ವಿಷಯ ನಾನು ಹೇಳ್ತೀನಿ. ಮೂರನೇ ವಿಷಯ 5-8 ವಚನಗಳಲ್ಲಿ 5ನೇ ವಚನದಿಂದ ಕಳೆದ ಸಾರಿ ಎಲ್ಲ ವಚನ ಓದಿದ್ದೇವೆ, ಅದಕ್ಕಾಗಿ ನಾನು ವಚನ ಓದ್ಲಿಕ್ಕೆ ಹೋಗ್ತಾ ಇಲ್ಲ. 5-8 ವಚನಗಳಲ್ಲಿ ಅದರ ಸ್ವಭಾವ, ಇಲ್ಲಾಂದ್ರೆ ಅದರ ಒಂದು ಅಪಾಯದ ಬಗ್ಗೆ ಆತನು ವಿವರಣೆ ಮಾಡ್ತಾನೆ. ಹಾಗೆಯೇ ನಾಲಿಗೆ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ಹಾಗೆಯೂ ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದರಿಂದ ಆಗುವಂತ ಅಪಾಯದ ಬಗ್ಗೆ ಈ ಯಾಕೋಬನು ತಿಳಿಸಿದ. ಅದರ ಸ್ವಭಾವ ನಾಶ ಮಾಡುವಂತ ಸ್ವಭಾವ. ನಾನು ಕಳೆದ ಸಾರಿ ಹೇಳಿದ್ದೆ, ಅದು ನಾಶ ಮಾಡ್ತದೆ. ನೋಡಿ ಒಂದು ಮಾತು ಓದೋಣ. ಕೀರ್ತನೆ ಭಾಗ ಅದು ಏನ್ ಮಾಡ್ತದೆ ಅಂದ್ರೆ, ಒಂದು ಮಾತು ಓದೋಣ. 52ನೇ ಕೀರ್ತನೆ 2ನೇ ವಚನ ಓದ್ತಾ ಇದ್ದೀನಿ. 52ನೇ ಕೀರ್ತನೆ 2ನೇ ವಚನ. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ನಮ್ಮ ನಾಲಿಗೆಯಿಂದ ಆಗುವಂತ ಒಂದು ಅಪಾಯಗಳು ನೋಡಿ, ಅದು ಮೋಸಗಾರ. ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿ ಅಂತಿದೆ, ಅದು ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗಿಷ್ಟ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ, 4ನೇ ವಚನ, ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ಈ ನಾಲಿಗೆ ಮಾಡುವಂತ ಮತ್ತೊಂದು ಅಪಾಯ ಅಂತಂದ್ರೆ ಅದೇನು ಮಾಡ್ತದೆ, ಅದು ಹಾನಿಕರವಾದಂತ ಮಾತುಗಳನ್ನು ಹಾಡ್ತದೆ. ಅದರಿಂದ ಅನೇಕ ನಷ್ಟಗಳಾಗ್ತದೆ. ಕತ್ತಿ ತಿವಿದ ಹಾಗೆ ದುಡಿದು ಮಾತಾಡುವುದು. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು ತಿಳಿಸಿದ ಮಾತೇನಂತಂದ್ರೆ, ನಮ್ಮ ನಾಲಿಗೆ ಮಾಡುವಂತ ಅಪಾಯಗಳನ್ನು, ಅದು ತುಂಬಾ ಅಪಾಯಕರ. ಈ ವಚನದಲ್ಲಿ ಓದಬೇಕಾದ 5-8 ವಚನಗಳಲ್ಲಿ ಅಲ್ಲಿ ಬೆಂಕಿಯ ಬಗ್ಗೆ ಮಾತಾಡಿದ್ದಾನೆ, ಮೃಗದ ಬಗ್ಗೆ ಮಾತಾಡಿದ್ದಾನೆ, ಪಾಪದ ಪ್ರಪಂಚದ ಬಗ್ಗೆ ಮಾತಾಡಿದ್ದಾನೆ, ಶರೀರದ ಮಾಲಿನ್ಯದ ಬಗ್ಗೆ ಮಾತಾಡಿದ್ದಾನೆ, ಮರಣಕರಂತ ವಿಷದ ಬಗ್ಗೆ ಮಾತಾಡಿದ್ದಾನೆ, ದುಷ್ಟತ್ವದ ಬಗ್ಗೆ. ಇವೆಲ್ಲವೂ ಕೂಡ ಮನುಷ್ಯನನ್ನು ನಾಶ ಮಾಡುವಂತವೆ. ಅದಕ್ಕಾಗಿ ನಮ್ಮ ನಾಲಿಗೆ ಅದು ತುಂಬಾ ಅಪಾಯಕರ ಅಂತೇಳಿ ನಾವು ಗುರುತಿಸಬೇಕು. ಹಳೆ ಒಡಂಬಡಿಕೆಯಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ತೇನೆ. ದಾವೀದನ ಕಾಲದಲ್ಲಿ ದಾವೀದನು ಅಬ್ಷಾಲೋಮನ ನಿಮಿತ್ತವಾಗಿ ರಾಜ್ಯವನ್ನು ಬಿಟ್ಟು ಹೋಗ್ಬೇಕಾಗ್ತದೆ. 2ನೇ ಸಮುವೇಲನ ಗ್ರಂಥದಲ್ಲಿ ಒಂದು ಮಾತು ಓದೋಣ ನೋಡಿ. 2ನೇ ಸಮುವೇಲನ ಗ್ರಂಥ, ಅದನ್ನು ಓದಿ ನಾನು ಇಲ್ಲಿ ಬರ್ತೇನೆ. 2ನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯ 31ನೇ ವಚನದಲ್ಲಿ ಒಂದು ಮಾತು. 31ನೇ ವಚನದಲ್ಲಿ, ಅಬ್ಷಾಲೋಮನ ಸಂಗಡ ಒಲಸಂಚು ಮಾಡದವರಲ್ಲಿ ಅಹೀತೋಫೇಲನಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು, ಯೆಹೋವನೇ, ಅಹೀತೋಫೇಲನ ಆಲೋಚನೆಗಳನ್ನು ನಿರರ್ಧಕಪಡಿಸು ಎಂದು ಪ್ರಾರ್ಥಿಸಿದನು. ಈ ನಾಲಿಗೆ ಮಾಡುವಂತ ಒಂದು ಅಪಾಯದ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ದಾವೀದನು ಅರಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಓಡಿ ಹೋಗ್ಲಿಕ್ಕೆ ಒಲಸಂಚು ಮಾಡದವರಲ್ಲಿ ಒಬ್ಬನು ಯಾರು? ಅಹೀತೋಫೇಲನು, ಅಬ್ಷಾಲೋಮನ ಫ್ರೆಂಡ್. ಅವನ ಆಲೋಚನೆ ಹೇಗಿದೆ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರ್ತದೆ. ಅವನು ಕೊಡುವಂತ ಪ್ರತಿಯೊಂದು ಆಲೋಚನೆ ಮತ್ತೊಬ್ಬರ ನಾಶ ಮಾಡ್ಲಿಕ್ಕೆ. ಇಲ್ಲಿ ದಾವೀದನು ಊರ್ ಬಿಟ್ಟು ಹೋಗ್ಬೇಕಾಗ್ತದೆ. ಅಷ್ಟು ಗಂಭೀರವಾದಂತ ನಾಶವಾಗುವಂತ ಆಲೋಚನೆಗಳು ಕೊಡುವಂತವನು ಅಹೀತೋಫೇಲ್. ಅವನ ಆಲೋಚನೆಗಳು ಅಪಾಯಗಳನ್ನು ಹುಟ್ಟಿಸುವಂತವು. ಅವನ ಆಲೋಚನೆಗಳು ಅಪಾಯಗಳನ್ನು ಹುಟ್ಟಿಸಿ ಅನೇಕರ ನಾಶ ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ, ಯೆಹೋವನೇ, ಅಹೀತೋಫೇಲನ ಆಲೋಚನೆಗಳನ್ನು ನಿರರ್ಧಕಪಡಿಸು ಎಂದು ಪ್ರಾರ್ಥಿಸಿದನು. ಅಷ್ಟು ಮಾತ್ರವಲ್ಲ, ಇನ್ನೊಂದು ಮಾತು ಹೇಳ್ತಾನೆ. 34ನೇ ವಚನ, ನನಗೋಸ್ಕರ ಅಂದ್ರೆ ಹೋಶೇಯಕ್ಕೆ ಹೇಳ್ತಾನೆ, ನೀನು ಅಬ್ಷಾಲೋಮನ ಬಳಿಯಲ್ಲಿ ಇದ್ದುಕೊಂಡು ಅಲ್ಲಿದ್ದು ಈ ಅಹೀತೋಫೇಲನು ಏನು ಆಲೋಚನೆ ಮಾಡ್ತಾ ಇದ್ದಾನೆ. ಯಾಕೆ ಅವನ ಆಲೋಚನೆ ತುಂಬಾ ಡೇಂಜರ್, ಅವನು ಕೊಡುವಂತ ಆಲೋಚನೆ ತುಂಬಾ ಅಪಾಯಕರ. ಈಗ ದೇಶವನ್ನೇ, ರಾಜ್ಯವನ್ನು ಬಿಟ್ಟು ಹೋಗ್ಬೇಕಾಗ್ತದೆ ದಾವೀದನು. ಅದಕ್ಕಾಗಿ ಹುಷೈಕೆ ಹೇಳ್ತಾನೆ, ನೀನು ಅಬ್ಷಾಲೋಮನ ಬಳಿಯಲ್ಲಿ ಇರು, ಅಲ್ಲಿ ಅಹೀತೋಫೇಲನು ಏನು ಆಲೋಚನೆ ಮಾಡ್ತಾ ಇದ್ದಾನೋ ಆ ಆಲೋಚನೆ ನನಗೆ ತಿಳಿಸಬೇಕು, ಅದರಿಂದ ನಾವು ತಪ್ಪಿಸ್ಕೊಳ್ಬೇಕಂತೇಳಿ ದಾವೀದನು ಹೇಳ್ತಾನೆ. 34ನೇ ವಚನ ಕಡೆ ಭಾಗದಲ್ಲಿ ಹೇಳುವುದಾದ್ರೆ, ನನಗೋಸ್ಕರ ಅಹೀತೋಫೇಲನ ಆಲೋಚನೆಯನ್ನು ವ್ಯರ್ಥ ಮಾಡುವುದಕ್ಕೆ ನಿನಗೆ ಅನುಕೂಲವಾಗುವುದು. ನೀನು ಅಲ್ಲಿ ಹೋಗು ಹುಷೈ, ಆ ಅಹೀತೋಫೇಲನ ಆಲೋಚನೆಯನ್ನು ವ್ಯರ್ಥ ಮಾಡ್ಲಿಕ್ಕೆ ನನಗೆ ಅನುಕೂಲವಾಗ್ತದೆ. ಈಗಾಗಲೇ ಅವನ
ಅಬ್ಸಲೋಮನಿಗೆ ಅಷ್ಟು ಆಲೋಚನೆಗಳನ್ನು ತುಂಬಿಸಿದ್ದಾನೆ. ಅವನ ಆಲೋಚನೆ ಎಲ್ಲವೂ ಕೂಡ ಅಪಾಯಕರವೇ. ಅವನ ಮಾತುಗಳೆಲ್ಲವೂ ಕೂಡ ಅಪಾಯಕರವಂತ ಮಾತುಗಳು. ಅದಕ್ಕೆ ದಾವೀದನು ಹೇಳ್ತಾನೆ, ಅಹೀತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡ್ಲಿಕ್ಕೆ ನನಗೆ ಅನುಕೂಲವಾಗ್ತದೆ ನಾನು ಇರುವಂತೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಒಬ್ಬ ವ್ಯಕ್ತಿಯ ಆಲೋಚನೆಗಳು ಎಷ್ಟು ಅಪಾಯಗಳನ್ನು ಹುಟ್ಟಿಸ್ತಾವೋ ನಾವು ಅಲ್ಲಿ ಗಮನಿಸ್ತೇವೆ. ಅರಸನು ತನ್ನ ರಾಜ್ಯವನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನಮ್ಮ ನಾಲಿಗೆ ಅಷ್ಟು ಅಪಾಯಗಳನ್ನು ಹುಟ್ಟಿಸುವಂಥದ್ದು. ಅದಕ್ಕೆ ಅಪಾಯಗಳನ್ನು ಹುಟ್ಟಿಸುವಂಥದ್ದು ಇಷ್ಟ. ಅದಕ್ಕಾಗಿ ಅದನ್ನು ನಾವು ಗ್ರಹಿಸಿಕೊಂಡು, ಇಲ್ಲಿ ಯಾಕೋ ಬರೆಯುವಂತ ಮಾತಂತಂದ್ರೆ, ಅದನ್ನು ಗ್ರಹಿಸಿಕೊಂಡು ನೀವು ಅದರ ವಿಷಯದಲ್ಲಿ ಬಹು ಜಾಗೃತ ಉಳ್ಳವರಾಗಿ ಇರಬೇಕಂತೇಳಿ ಯಾಕೋಬನು ತಿಳಿಸ್ತಾರೆ. ಅಪಾಯಕರವಾದದ್ದು ನಮ್ಮ ನಾಲಿಗೆ. ಯಾರನ್ನು ಬೇಕಾದ್ರೂ ಸಾಯಿಸ್ತದೆ, ಯಾರನ್ನು ಬೇಕಾದ್ರೂ ಜೀವವನ್ನು ಉಳಿಸ್ತದೆ. ಜೀವ ಮರಣಗಳು ನಾಲಿಗೆ ವಶದಲ್ಲಿದೆ. ಅದಕ್ಕಾಗಿ ನಮ್ಮ ನಾಲಿಗೆಯಿಂದ ಆಗುವಂತ ಆಲೋಚನೆಗಳನ್ನು, ಇಲ್ಲ ಅಪಾಯಗಳನ್ನು ನಾವು ಗುರುತಿಸಿ ಅದನ್ನು ಉಪಯೋಗಿಸ್ಬೇಕು. ಅಹೀತೋಫೆಲನ ಆಲೋಚನೆಗಳು ಅಪಾಯಕರಂತ ಆಲೋಚನೆಗಳು. ಅಂತ ಆಲೋಚನೆಗಳನ್ನು ನಾವು ಮಾಡಬಾರದು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇದು ಮೂರನೇ ವಿಷಯ, ನಮ್ಮ ನಾಲಿಗೆ ತುಂಬಾ ಅಪಾಯಕರ, ಅದನ್ನು ಗುರುತಿಸಿ ಉಪಯೋಗಿಸಿರಿ ಅಂತೇಳಿ. ನಾಲ್ಕನೇದಾಗಿ ನಾನು ಹೇಳಿ ಮುಗಿಸ್ತೇನೆ. 9ನೇ ವಚನದಿಂದ 12ನೇ ವಚನದವರೆಗೂ ಓದಬೇಕಾದ್ರೆ, ನಮ್ಮ ನಾಲಿಗೆಯಿಂದ ಆಗುವಂತ ಮತ್ತೊಂದು ಅಪಾಯ ಏನಂತಂದ್ರೆ, ಮೊದಲನೇದು, ಅದಕ್ಕೆ ಕಠಿಣವಾದ ತೀರ್ಪಿದೆ ಅಲ್ಲ. ನಾಲಿಗೆಯಿಂದ ಆಡುವಂತ ಪ್ರತಿಯೊಂದು ಮಾತಿಗೂ ಕಠಿಣವಾದ ತೀರ್ಪಿದೆ. 2, ನಮ್ಮ ನಾಲಿಗೆ ತುಂಬಾ ಶಕ್ತಿಶಾಲಿ. 3, ನಮ್ಮ ನಾಲಿಗೆ ತುಂಬಾ ಅಪಾಯಕರ, ಅದು ತುಂಬಾ ಅಪಾಯಗಳನ್ನು ಕಲ್ಪಿಸುತ್ತದೆ. 4ನೇ ವಿಷಯ, 9ನೇ ವಚನದಿಂದ 12ನೇ ವಚನದವರೆಗೂ ನಾವು ಓದಬೇಕಾದ್ರೆ, ನಮ್ಮ ನಾಲಿಗೆ ಅಸ್ಥಿರವಾದದ್ದು, ಸ್ಥಿರತೆ ಇರುವುದಿಲ್ಲ. ನಮ್ಮ ನಾಲಿಗೆ ಅಸ್ಥಿರವಾದದ್ದು, ಅದಕ್ಕೆ ಸ್ಥಿರತೆ ಇರುವುದಿಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ನಾನು ಓದ್ತೀವಿ. 9ನೇ ವಚನ ಓದ್ತೀನಿ ನೋಡಿ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತ ಮನುಷ್ಯರನ್ನು ಸೇಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ 2 ಬರುತ್ತವೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ. ಇದು ಅಸ್ಥಿರವಾದದ್ದು, ಇದು ಸ್ಥಿರತೆ ಇರುವುದಿಲ್ಲ ಪ್ರಿಯರೇ. ಇದೇ ಬಾಯಿಂದ ದೇವರನ್ನು ಸ್ತುತಿ ಮಾಡ್ತೇವೆ, ಮತ್ತೆ ಇದೇ ಬಾಯಿಂದ ದೇವರ ಹೋಲಿಕೆಯಾಗಿರುವಂತ ಮನುಷ್ಯರನ್ನು ಕೂಡ ಸೇಪಿಸ್ತೇವೆ. ಆಗಲೇ ಆ ವ್ಯಕ್ತಿ ತುಂಬಾ ಒಳ್ಳೆಯವನಪ್ಪ, ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಭಕ್ತ ಅಂತ ಹೇಳ್ತೇವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅವನಂತೆ ಕೆಟ್ಟವನಿಲ್ಲ, ಅವನು ಸರಿ ಇಲ್ಲ, ಅವನ ಹತ್ರ ಹೋಗ್ಬಾರ್ದು, ಅವನೊಂದಿಗೆ ಸಹವಾಸ ಮಾಡಬಾರ್ದು ಅಂತ ಈಗಲೂ ಮಾತಾಡ್ತೇವೆ. ಆಗ್ಲೇ ಒಳ್ಳೇದಂತ ಹೇಳ್ತೇವೆ, ಆಗ್ಲೇ ಕೆಟ್ಟದಂತ ಕೂಡ ಹೇಳ್ತೇವೆ. ಅದಕ್ಕಾಗಿ ಆಗ್ಲೇ ದೀವನೆ ಮಾಡ್ತೇವೆ, ಅವರನ್ನು ಆಗ್ಲೇ ಶಾಪನು ಕೊಡ್ತೇವೆ, ಆಗ್ಲೇ ಆರಾಧನೆ ಮಾಡ್ತೇವೆ, ಆಗಲೇ ಬೈಗಲನ್ನು ಮಾಡ್ತೇವೆ, ಮತ್ತೊಬ್ಬರನ್ನು ದೂಷಣೆ ಮಾಡ್ತೇವೆ. ಅದಕ್ಕಾಗಿ ಯಾಕೋಬ ಹೇಳ್ತಾರೆ, ನಿಮ್ಮ ನಾಲಿಗೆ ಅದು ಅಸ್ಥಿರವಾದದ್ದು, ಅದು ಸ್ಥಿರತೆ ಇಲ್ಲ, ಅದು ಬೇಗ ಜಾರಿ ಹೋಗುವಂತ ಒದ್ದೆ ಆಗಿದೆ, ಜಾರಿ ಹೋಗ್ತದದು ಮಾತು. ಅದಕ್ಕಾಗಿ ಅದನ್ನು ಗುರುತಿಸಿ ನೀವು ಮಾತಾಡ್ರಿ. ಅಸ್ಥಿರವಾದದ್ದು. ಇಲ್ಲಿ 9ನೇ ವಚನದಿಂದ 12ನೇ ವಚನ ಓದಬೇಕಾದ್ರೆ ಹೇಗೆ ಬೇಕಾದ್ರೆ ಮಾತಾಡ್ತಾರೆ, ನಮ್ಮ ಅನುಕೂಲ ತಕ್ಕಂಗೆ ಮಾತಾಡ್ತಾರೆ. ನಮ್ಮ ಮಾತನ್ನ ಎಲ್ಲ ಕೇಳ್ತಾ ಇದ್ದಾಗ ಅವು ಒಳ್ಳೆ ಜನರು, ಮಾತು ಕೇಳದಿದ್ರೆ ಅವ್ರು ಕೆಟ್ಟವರು. ಎಲ್ಲ ಈ ಮಾತಿನಿಂದ ದೇವರನ್ನು ಸ್ತುತಿಸುವುದು ಇದೇ ನಾಲಿಗೆ, ಸಹೋದರರನ್ನು ದ್ವೇಷಿಸುವುದು ಇದೇ ನಾಲಿಗೆ, ಒಳ್ಳೆಯವರಂತ ಹೇಳುವುದು ಇದೇ ನಾಲಿಗೆ, ಅವನು ಕೆಟ್ಟವನಂತ ಹೇಳುವಂಥದ್ದು ಇದೇ ನಾಲಿಗೆ. ಅದಕ್ಕಾಗಿ ಈ ಅಪಾಯವನ್ನು ನಾವು ಗುರುತಿಸಬೇಕು. ನಮ್ಮ ನಾಲಿಗೆ ಯಾವುದು ಅಸ್ಥಿರವಾದದ್ದು, ಇದಕ್ಕೆ ಸ್ಥಿರತೆ ಇಲ್ಲ. ದೂಷಣೆ ಮಾಡುವಂಥದ್ದು ಇದೆ, ಆಶೀರ್ವದಿಸುವಂಥದ್ದು ಕೂಡ ಇದೆ. ಅದಕ್ಕಾಗಿ ಈ 4 ಅಪಾಯಗಳನ್ನು ನಾವು ಗುರುತಿಸಿದರೆ ಇದರಿಂದ ಆಗುವಂತ ನಷ್ಟಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು. ಮೊದಲು ಅಪಾಯವನ್ನು ನಾವು ಗುರುತಿಸಬೇಕು. ಅಪಾಯವನ್ನು ಗುರುತಿಸುವಾಗ ಅದನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಬೇಕು ಅರ್ಥವಾಗ್ತದೆ. ನಮ್ಮ ಪ್ರಾರಂಭದಲ್ಲಿ ಹೇಳಿದ ಮೊದಲು ನಮಗೆ ಅಪಾಯ ಅರ್ಥವಾದರೆ, ಅದರಿಂದ ಆಗುವಂತ ಡೇಂಜರ್ಸ್, ಅದರಿಂದ ಆಗುವಂತ ಕಷ್ಟ ನಷ್ಟಗಳು ನಮಗೆ ಅರ್ಥವಾದರೆ ಅದನ್ನ ನಾವೇನ್ ಮಾಡ್ತೀವಿ, ಸುಲಭವಾದಂತ ರೀತಿಯಲ್ಲಿ ನಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಕೂಡ ನಮ್ಮ ನಾಲಿಗೆ ವಿಷಯದಲ್ಲಿ ಅದರಿಂದ ಆಗುವಂತ ಅಪಾಯಗಳನ್ನು ನಾವು ಗುರುತಿಸೋಣ. ಮೊದಲನೇದೇನು, ನಾವು ಆಡುವಂತ ಪ್ರತಿಯೊಂದು ಮಾತಿಗೂ ಕಠಿಣವಾದಂತ ತೀರ್ಪಿದೆ. ನಮ್ಮ ಮಾತುಗಳಿಂದಲೇ ನಾವು ನೀತಿವಂತರ ಅನೀತಿವಂತರ ಅಂತೇಳಿ ಅಲ್ಲಿ ತೀರ್ಪಾಗ್ತದೆ. ಇದನ್ನ ನಾವು ಗುರುತಿಸೋಣ. ಗುರುತಿಸಿ ಒಳ್ಳೆ ರೀತಿಯಲ್ಲಿ ನಮ್ಮ ನಾಲಿಗೆಯನ್ನು ನಾವು ಉಪಯೋಗಿಸಿ. ಇದು ಮೊದಲನೇ ವಿಷಯ. 2ನೇ ವಿಷಯ, ನಮ್ಮ ನಾಲಿಗೆ ತುಂಬಾ ಶಕ್ತಿಶಾಲಿ. ಸಾಯಿಸಲಿಕ್ಕೂ ಶಕ್ತಿ ಇದೆ,
ಜೀವಿಸ್ಲಿಕ್ಕೂ ಶಕ್ತಿ ಇದೆ, ಗಾಯ ಮಾಡ್ಲಿಕ್ಕೂ ಶಕ್ತಿ ಇದೆ, ವಾಸಿ ಮಾಡ್ಲಿಕ್ಕೂ ಶಕ್ತಿ. ಆದ್ರೆ ನಾವು ಹೇಗೆ ಉಪಯೋಗಿಸ್ತಾ ಇದ್ದೇವೆ ಅದು ನಮಗೆ ಬಿಟ್ಟಿದ್ದು. ಅದಕ್ಕಾಗಿ ನಮ್ಮ ನಾಲಿಗೆ ಎರಡನೇದು ತುಂಬಾ ಶಕ್ತಿಶಾಲಿ, ಅದನ್ನು ಒಳ್ಳೆ ಮಾರ್ಗದಲ್ಲಿ ಉಪಯೋಗಿಸೋಣ. ಮೂರನೇದು, ಇದು ತುಂಬಾ ಅಪಾಯಕರ. 5-8 ವರ್ಷಗಳ ನಾಲಿಗೆ ಇರುವಂತ ಅಪಾಯಕರ, ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಆಲೋಚನೆಗಳಿಂದ ಉಪಯೋಗಿಸಬೇಕು. ಅಹಿತೋಪೇರನ ಹಾಗೆ ಜೀವಿಸಬಾರದು. ಅಹಿತೋಪೇರನ ಆಲೋಚನೆ ಅಪಾಯಗಳನ್ನು ಸೃಷ್ಟಿಸಿ ಅರಸನನ್ನು ಅಂತಃಪುರದಿಂದ ಅರಣ್ಯಕ್ಕೆ ಓಡಿಸಿದ್ದಾರೆ. ಅಂತ ಆಲೋಚನೆಗಳು ನಮ್ಮಲ್ಲಿರಬಹುದು. ಅದು 3ನೇ ವಿಷಯ. ನಮ್ಮ ನಾಲಿಗೆ ಅಪಾಯಕರವಾದದ್ದು, ಆಲೋಚನೆಗಳು ಅಪಾಯಕರ. 4ನೇ ವಿಷಯ, ಅದು ಅಸ್ಥಿರವಾದದ್ದು, ಸ್ಥಿರತೆ ಇಲ್ಲ, ಒಂದು ಮಾತಿನ ಮೇಲೆ ನಿಲ್ಲುವುದಿಲ್ಲ. ಹೇಗೆ ಬೇಕಾದ್ರೂ ಮಾತಾಡ್ತೇವೆ, ಈ ಕಡೆ ಬೇಕಾದ್ರೆ ಈ ಕಡೆ ಮಾತಾಡ್ತೇವೆ, ಈ ಕಡೆ ಬೇಕಾದ್ರೂ ಈ ಕಡೆ ಮಾತಾಡ್ತೇವೆ. ದೇವರನ್ನು ಸ್ತುತಿಸ್ತೇವೆ, ಸಹೋದರನ್ನು ದೂಷಿಸ್ತೇವೆ. ಇವತ್ತು ಒಳ್ಳೆಯವರಂತ ಹೇಳ್ತೀವಿ, ನಾಳೆ ಅವನೇ ಕೆಟ್ಟವನಂತ ಹೇಳ್ತೇವೆ. ಇದು ಅಸ್ಥಿರವಾದದ್ದು, ಸ್ಥಿರತೆ ಇಲ್ಲ. ಅದಕ್ಕಾಗಿ ಈ ಅಪಾಯಗಳನ್ನು ನಾವು ಗುರುತಿಸಿ ದೇವರು ನಮಗೆ ಕೊಟ್ಟಂತ ಈ ನಾಲಿಗೆಯನ್ನು, ಇಲ್ಲದೆ ಈ ಮಾತುಗಳನ್ನು ಮತ್ತೊಬ್ಬರ ಕ್ಷೇಮಕ್ಕಾಗಿ, ಮತ್ತೊಬ್ಬರ ಹಿತಕ್ಕಾಗಿ ನಾವು ಉಪಯೋಗಿಸೋಣ. ನಮ್ಮ ಅಂತರಂಗದ, ನಮ್ಮ ಹೃದಯದಲ್ಲಿ ತುಂಬಿದ್ದನ್ನೇ ಹೊರಗೆ ಬರುತ್ತದೆ. ನಾವು ವಾಕ್ಯದಲ್ಲಿ ಓದಿ ಯೇಸು ಮೇಲಿದ್ನಲ್ಲ, ಹೃದಯದಲ್ಲಿ ಏನು ತುಂಬಿಟ್ಟುಕೊಂಡ್ರು ಅದೇ ಹೊರಗೆ ಬರುತ್ತೆ. ಅದಕ್ಕಾಗಿ ನಮ್ಮ ಹೃದಯವನ್ನು ದೇವರ ಪ್ರೀತಿಯಿಂದ, ದೇವರ ವಾಕ್ಯಗಳಿಂದ, ದೇವರ ಕಾರ್ಯಗಳಿಂದ ನಾವು ತುಂಬಿಸಿಕೊಳ್ಳುವಾಗ ಈ ನಾಲಿಗೆಯಿಂದ ಆಗುವಂತ ಅಪಾಯಗಳನ್ನು ನಾವು ತಪ್ಪಿಸಿಕೊಂಡು ದೇವರ ನಾವು ಮಹಿಮೆಗಾಗಿ ಈ ಭೂಲೋಕದಲ್ಲಿ ಜೀವಿಸ್ತೇವೆ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರಾತ್ಮ ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೆ